ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹಲೋ ಗೈಸ್. ನಾನಿವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ವಿಡಿಯೋ ಅಂತ ಅಂದರೆ, ಇದು ನನ್ನ ಮಗಳ ಡ್ರೆಸ್ ಕಲೆಕ್ಷನ್ನು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ತೋರಿಸ್ತೀನಿ, ಏನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಹಂಗೆ ಟಕ್ ಟಕ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಡ್ರೆಸ್ ತಂದಿದ್ದು ಅಂತ ಹೇಳ್ತೀನಿ. ನೋಡಿ ಯಾವ ಥರ ಇದೆ ನೋಡಿ, ಓಕೆನಾ. ನೋಡಿ, ಸ್ಪೇಸೇ ಸಾಲ್ತಾ ಇಲ್ಲ ಇಡೋದಕ್ಕೆ, ಆದ್ರೂ ಒಂದು ಸಿಂಪ್ಲಿಯಾಗಿ ಇಟ್ಟಿದ್ದೀನಿ. ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಫಸ್ಟ್ ಯಾವತ್ತೊಂದು ಅಂತ ಹೇಳ್ಕೊಂಡು ಹೋಗ್ತೀನಿ. ಇದೆಲ್ಲ ಸುಮ್ಮನೆ ಸ್ವಲ್ಪ ಚೆನ್ನಾಗಿರೋದು, ಇನ್ನೂ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದೆಲ್ಲ ತುಂಬಾ ಇದೆ. ಆದರೂ ಒಂದು ಕಬೋರ್ಡ್ ತುಂಬೋಗಿದೆ ಫುಲ್ಲು. ಇದು ಬೇರೆ ಒಂದು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಅಂದರೆ ಯಾವ್ದಾರ ಫಂಕ್ಷನ್ನು ಮತ್ತು ಏನಾರ ಬರ್ತ್ಡೇ ಪಾರ್ಟಿ ಅವಕ್ಕೆಲ್ಲ ತಂದಿರೋದು ಅಷ್ಟೇ ನನ್ನ ಮಗಳಿಗೆ. ಏನಾರ ನಮ್ಮದು ಹುಡ್ತಬ್ಬ ಇದ್ದಾಗ, ಇಲ್ಲಾಂದರೆ ನನ್ನ ವೈಫ್ದು ಹುಡ್ತಬ್ಬ ಇದ್ದಾಗ, ಇಲ್ಲಾಂದರೆ ವರಲಕ್ಷ್ಮಿ ಹಬ್ಬ ಆ ಥರ ಇದ್ದಾಗ ತಂದಿರೋದು. ಯಾವ್ಯಾವುದು ಅಂತ ಹೇಳ್ತೀನಿ, ಓಕೆನಾ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಈ ಡ್ರೆಸ್ಸು ತಂದಿದ್ದು ನಾನು ಈ 3 ಇಯರ್ ಬರ್ತಡೇಲಿ ತಂದಿದ್ದು. ಇವಾಗ ರೀಸೆಂಟಾಗಿ ತಂದಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಕಾಸ್ಟ್ ಬಂದ್ಬಿಟ್ಟು ಇದು ಅಮೌಂಟು 2000 ಏನೋ ಆಯಿತು. ನೋಡಿ ಯಾವ ಥರ ಇದೆ. ಇದು ಈ ವರ್ಷ ವರಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು. ಇಲ್ಲೇ ನಮ್ಮ ಮನೆ ಪಕ್ಕನೇ ಇದೆ ಅಂಗಡಿ, ಅಲ್ಲಿ ತಂದಿದ್ದು. ನೋಡಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಮಗಳಿಗೆ ಫ್ರಾಕ್ ಅಂದರೆ ತುಂಬಾ ಇಷ್ಟ. ಅವಳು ಜಾಸ್ತಿ ಫ್ರಾಕ್ನೇ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಫ್ರಾಕ್ನೇ ತರ್ತೀವಿ ನಾವು. ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಹಬ್ಬಕ್ಕೆ. ಅವ್ರ ಅಜ್ಜಿ ಕೊಡಿಸಿದ್ದು. ಅವ್ರ ಅಜ್ಜಿ ಅಂದರೆ ನನ್ನ ವೈಫ್ ಅಮ್ಮ. ನೋಡಿ ಹೇಗಿದೆ ಅಂತ ನೋಡಿ, ಸಿಂಪಲ್ ಆಗಿದೆ. ಇದು ಚೆನ್ನಾಗಿದೆ, ವೇರ್ ಮಾಡೋಕ್ಕೆಲ್ಲ ಸೂಪರಾಗಿದೆ. ಅವಳಿಗೆ ಫ್ರಾಕ್ ಅಂದರೆ ಇಷ್ಟ ಅಂದ್ಬಿಟ್ಟು ಅವ್ರ ಅಜ್ಜಿ ತಂದಿತ್ತು. ಇದು ನನ್ನ ವೈಫ್ ಬರ್ತಡೇಲಿ ನನ್ನ ವೈಫು ಅವಳಿಗೆ ತೊಗೊಟ್ಟಿದ್ದು, ನನ್ನ ಮಗಳಿಗೆ. ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಲರ್ ಇದೆ. ಅವಳಿಗೆ ಒಂದೇ ಕಲರ್ ತರಲ್ಲ ನಾವು, ಡಿಫ್ರೆಂಟ್ ಕಲರ್ಸ್ ತರ್ತೀವಿ. ಇದು 2ನೇ ವರ್ಷದ ವರಲಕ್ಷ್ಮಿ ಹಬ್ಬ. ಅವಳು ಹುಟ್ಟಿ 2 ವರ್ಷ ಆಗಿತ್ತು, ಆವಾಗ ತಂದಿದ್ದು. ಇದು ವರಲಕ್ಷ್ಮಿ ಹಬ್ಬದ್ದು. ಲಕ್ಷ್ಮಿ ಥರ ಕಾಣಲಿ ಅಂತ ಅಂದ್ಬಿಟ್ಟು ಲಂಗ ಬ್ಲೌಸ್ ತಂದಿರೋದು. ಹೇಗಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕದಿದು, ಇವಾಗ ಅವಳಿಗೆ ಆಗಲ್ಲ, ಆದ್ರೂ ಇಟ್ಟಿದ್ದೀವಿ ಮೆಮೊರಿಗೋಸ್ಕರ. ಸ್ವಲ್ಪ ಟೈಟ್ ಆಗುತ್ತೆ ಅವಳಿಗೆ. ನೋಡಿ, ಇದು ಇವಾಗ ರೀಸೆಂಟಾಗಿ ತಂದಿದ್ದು. ರೀಸೆಂಟಾಗಿ ಅಂದರೆ ನನ್ನ ಬರ್ಡೇಲಿ ತಗೊಟ್ಟಿದ್ದು ಅವಳಿಗೆ. ನೋಡಿ ಓಪನ್ ಮಾಡ್ತೀನಿ ನೋಡಿ. ನೋಡಿ ಯಾವ ಥರದ್ದು ವೇಲಿದೆ, ಟಾಪ್ ಇದೆ, ಮತ್ತು ಬ್ಲೌಸ್ ಇದೆ, ಇದು ಲಂಗ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಹೇಗಿದೆ, ಇದು ನೋಡಿ ಇನ್ನೂ ಸೂಪರಾಗಿದೆ. 2 ಮ್ಯಾಚಿಂಗ್ ಅಂದರೆ ಮ್ಯಾಚಿಂಗ್. ಇದು 3000 ಇದು 3000 ನನಗೆ ಇಡೋಕೆ ಬರ್ತಾ. ಇದು ನೋಡಿ ತುಂಬಾ ಚೆನ್ನಾಗಿದೆ. 3000 ನನ್ನ ಮಗಳು ಸ್ಕೂಲ್ಗೆಲ್ಲ ಹಾಕೊಂಡು ಹೋಗ್ತಾಳೆ ಇವಾಗ. ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತೊಗೊಂಡ್ಳು. ಅವಳಿಗೆ ಏನು ಇಷ್ಟ ಬರುತ್ತೆ ಅದೆಲ್ಲನೂ ನಾನು ಬೇಡ ಅಂದಂಗೆ ಕೊಡಿಸ್ತೀವಿ. ಅವಳಿಗೆ ಅದೇ ಬೇಕು ಅಂದರೆ ಅದೇ ಗ್ಯಾರಂಟಿ. ಅಲ್ಲಿ ಏನು ಇಷ್ಟ ಬರುತ್ತೆ ಅಂಗಡಿಗೆ ಹೋದಾಗ ತೋರಿಸ್ತೀವಿ, ಅದು ಬೇಕಪ್ಪ ಅಂತಂದರೆ ಅದನ್ನೇ ಕೊಡಿಸೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ ಅದ್ರದ್ದು ವೇಲು ಮತ್ತು ಇದು ಟಾಪು ಎಲ್ಲ ಇದೆ. ಇದು ಬಂದುಬಿಟ್ಟು ನನ್ನ ನಾದಿನಿ ತಂದಿದ್ದು, ಅಂದರೆ ನನ್ನ ವೈಫ್ ತಂಗಿ. ಅವಳಿಗೋಸ್ಕರ ಒಂದು ಸ್ವಲ್ಪ ಮಾಡಲಾಗಿರಲಿ ಅಂತ ಅಂದ್ಬಿಟ್ಟು ತಂದಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು 2 ಇಯರ್ ಬೇಬಿ ಇದ್ದಾಗ ತಗೊಂಡಿದ್ದು ನನ್ನ ಮಗಳಿಗೆ. ಇದು ನಮ್ಮಮ್ಮ ತಗೊಂಡಿದ್ದು, ಅಂದರೆ ನಮ್ಮಮ್ಮ ತಗೊಂಡಿದ್ದು. ನಮ್ಮಮ್ಮ ತಗೊಟ್ಟಿದ್ದು. ಇದು ನನ್ನ ಮಗಳಿಗೆ, ನನ್ನ ಮೊಮ್ಮಗಳಿಗೆ ಅಂತ ಅಂದ್ಬಿಟ್ಟು. ಹೇಗಿದೆ ನೋಡಿ, ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿದೆ. ಅವಳಿಗೆ ಫ್ರಾಕ್ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರಾಕ್ನೇ ತಂದು ಕೊಡ್ತಾರೆ. ಶರ್ಟು ಪ್ಯಾಂಟು ಇಷ್ಟ ಆಗಲ್ಲ ನನ್ನ ಮಗಳಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ವರಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು, 2 ಇಯರ್ ಬೇಬಿ ಇದ್ದಾಗ. ಇದು ಊರಲ್ಲಿ ಏನೋ ಹಬ್ಬ ಇತ್ತು, ಮಾರ್ಲಮಿ ಅಂತ ಗೊತ್ತಿರ್ಬೋದು ನಿಮ್ಮ ಕಡೆ. ನಮ್ಮ ಕಡೆ ಮಾರ್ಲಮಿ ಅಂತ ಮಾಡ್ತೀವಿ. ಆ ಮಾರ್ಲಮಿ ಹಬ್ಬಕ್ಕೆ ತಗೊಂಡಿದ್ದು ನಾನು. ನೋಡಿ ಹೇಗಿದೆ ಅಂತ. ಬ್ಲ್ಯಾಕ್ ಕಲರು. ಅವ್ರ ತಾತ ತಗೊಟ್ಟಿದ್ದು, ನಾನಲ್ಲ, ಸಾರಿ, ಅವ್ರ ತಾತ ತಗೊಟ್ಟಿದ್ದು. ಬ್ಲ್ಯಾಕ್ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು ಅವಳಿಗೆ ತಗೊಟ್ಟಿದ್ದು.
ಇದು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಆಲ್ಮೋಸ್ಟ್ ಆಲ್ ವರಲಕ್ಷ್ಮಿ ಹಬ್ಬ ಮತ್ತು ಬರ್ಡೇ ತುಂಬ ಚೆನ್ನಾಗಿರೋದು ತೊಗೊಡ್ತೀವಿ ಅವಳಿಗೆ. ನೋಡಿ ಇಷ್ಟು ಚೆನ್ನಾಗಿರೋದು ಬಟ್ಟೆ ಇದೆ. ಇನ್ನೂ ತುಂಬ ಇದೆ, ಆದರೆ ಬಟ್ ಅವೆಲ್ಲ ಸ್ವಲ್ಪ ಹಳೇದಾದಂಗಾಗಿದೆ, ಅದಕ್ಕೆ ತೋರಿಸಿಲ್ಲ. ಟೋಟಲಿ ಇಷ್ಟು ಬಟ್ಟೆ ಇದೆ ಅವಳ ಹತ್ರ ಚೆನ್ನಾಗಿರೋದು. ಇನ್ನೂ 3 ಇಯರ್ ಬೇಬಿ. ಸೊ ಇಷ್ಟೊಂಥರ ಕಲೆಕ್ಷನ್ ಇದೆ ಅವಳದು. 3 ಇಯರ್ ಬೇಬಿಗೆ ಒಂದು 50 ಡ್ರೆಸ್ಸಸ್ ಇದೆ. ನಾನೊಂದು ಚೆನ್ನಾಗಿರೋದು ಮಾತ್ರ ತೋರಿಸಿದ್ದೀನಿ ಇವಾಗ. ಇನ್ನೂ ಬೇಜಾನಿದೆ. ಒಂದು ಕಬೋರ್ಡಲ್ಲಿ ಅವಳದೇ ಇದೆ, ಬಟ್ ನಾನು ತೋರಿಸಿರೋದು ಮಾತ್ರ ಈಗ ಚೆನ್ನಾಗಿರೋದು ಅಷ್ಟೇ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.